ಮಹಿಳೆಯರಲ್ಲಿ ಕ್ಯಾನ್ಸರ್, ಆಮೇಲೆ ಡಯಾಬಿಟಿಕ್, ಹೃದಯ ರೋಗ ಇವುಗಳು ತುಂಬ, ಮತ್ತು ಒಬೆಸಿಟಿ ಅಥವಾ ಬೊಜ್ಜುತನ ಅಂತ ಹೇಳ್ತೇವಲ್ಲ, ಇದು ಕೂಡ ನಾವು ಜಾಸ್ತಿ ಕಾಣ್ತಾ ಇದ್ದೇವೆ. ಇದು ಕಾಣಲಿಕ್ಕೆ ಮುಖ್ಯ ಒಂದು ಕಾರಣ ಏನಪ್ಪ ಅಂತಂದರೆ ನಮ್ಮ ಜೀವನ ಶೈಲಿ. ಇವತ್ತು ನಾವು ನಡೆಸಿರುವಂಥ ಜೀವನ ಕ್ರಮ ಇರ್ಬೋದು, ಆಹಾರ ಕ್ರಮ ಇರ್ಬೋದು, ಆನಂತರ ಒತ್ತಡದ ಲೈಫ್, ಇವತ್ತು ನಾವು ಈ ಸಮಸ್ಯೆಗಳನ್ನು ಎದುರಿಸ್ತಿದ್ದೀವಿ. ಅದರಲ್ಲಿ ನನ್ನ ಕ್ಯಾನ್ಸರ್ ಬಗ್ಗೆ ಇವತ್ತು ತುಂಬ ಅಪಾಯಕ್ಕೆ ತುತ್ತಾಗೋರು ಅಂದರೆ ಮಹಿಳೆಯವರು. ಆ ಮಹಿಳೆ ಇಡೀ ಕುಟುಂಬವನ್ನು ಕಾಪಾಡ್ತಾಳೆ, ಕುಟುಂಬದ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಾಳೆ, ಆ ವಿದ್ಯಾಭ್ಯಾಸಗಳ ಬಗ್ಗೆ ಅವಳು ಕೇರ್ ತಗೊಳ್ತಾಳೆ. ಬಟ್ ಎಲ್ಲೋ ಒಂದು ಕಡೆ ಅವಳ ಆರೋಗ್ಯವನ್ನು ಕಾಪಾಡುವಲ್ಲಿ ಅವಳು ಅಸಮರ್ಥಳಾಗ್ತಾಳೆ. ಅವಳು ಬೇಗ ತನ್ನ ಕಾಯಿಲೆ ಗುಣಲಕ್ಷಣಗಳನ್ನು ತನಗೆ ಗೊತ್ತಿದ್ರೂ ಕೂಡ ಬೇಗ ಅವಳು ಹೇಳ್ಕೊಳ್ಳೋದೇ ಇಲ್ಲ. ಹೇಳ್ಕೊಂಡ್ರೆ ಎಲ್ಲಿ ನನ್ನ ಕುಟುಂಬಕ್ಕೆ ತೊಂದರೆ ಆಗುತ್ತೋ ಅನ್ನೋ ಒಂದು ಕಾಳಜಿ ಕೂಡ ಅವಳಿಗೆ ಇರುವಂಥದ್ದು. ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ ಬಗ್ಗೆ ನಾನೊಂದು ಕೆಲವು ಮಾಹಿತಿಗಳನ್ನು ಹೇಳ್ತೀನಿ. ಯಾಕೆ ಅಂತಂದರೆ ಕ್ಯಾನ್ಸರಿಗೆ ಹೆಚ್ಚು ಪ್ರಮಾಣದಲ್ಲಿ ತುತ್ತಾಗ್ತಿರುವವರು ಅಂದರೆ ಮಹಿಳೆಯವರು. ಆ ಮಹಿಳೆಯರಲ್ಲಿ ಮೊದಲನೇ ಕ್ಯಾನ್ಸರ್ ಅಂತಂದರೆ ಸ್ತನ ಕ್ಯಾನ್ಸರ್, ಆಮೇಲೆ ಕೋಶದ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್. ಈ ಕ್ಯಾನ್ಸರ್ ಲಕ್ಷಣಗಳೇನಿರುತ್ತಪ್ಪ ಅಂತಂದರೆ ಸಾಧಾರಣ ತುಂಬ ದಿವಸಗಳಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಹೇಳ್ತೀವೋ ಆ ರಕ್ತಹೀನತೆಯಿಂದ ಬಳಲೋದು, ಆಮೇಲೆ ಸುಸ್ತು, ಸ್ವಲ್ಪ ದೂರ ನಡೆದರೆ ಸಾಕು ಸುಸ್ತು. ಈ ಲಕ್ಷಣ ಕಂಡಾಗ ಕೂಡ ನಾವು ಜಾಗೃತರಾಗಬೇಕಾಗುತ್ತೆ. ಆಮೇಲೆ ಅತಿಯಾದ ರಕ್ತಸ್ರಾವ, ಹೆಣ್ಮಕ್ಳಲ್ಲಿ ಅತಿಯಾದ ರಕ್ತಸ್ರಾವ ಇರ್ಬೋದು, ಆಮೇಲೆ ವೈಟ್ ಡಿಸ್ಚಾರ್ಜ್ಗಳಿರ್ಬೋದು, ಇವೆಲ್ಲವೂ ಕೂಡ ಇದ್ದಾಗ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಸ್ತನಗಳಲ್ಲಿ ಎಲ್ಲಾದರೂ ಗಡ್ಡೆಗಳು ಕಂಡ್ರೆ ಅಥವಾ ಒಸರುವಿಕೆ ಏನಾದರೂ ಇದ್ದರೆ ಇದನ್ನು ಕೂಡ ಅವರು ಬೇಗ ಕಂಡುಹಿಡಿದು ವೈದ್ಯರಲ್ಲಿ ಹೋಗಿ ಸಮರ್ಪಕ ಚಿಕಿತ್ಸೆಯನ್ನು ಪಡಿಬೇಕು. ಅಂಥ ಚಿಕಿತ್ಸೆ ಒಂದು ಗಂಭೀರವಾದ 7 ಕಾಯಿಲೆಗಳಂದರೆ ನಮ್ಮಲ್ಲಿ ಅದೇ ಕಿಡ್ನಿ ಸಂಬಂಧ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ನರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಸುಟ್ಟ ಗಾಯ, ಅಪಘಾತ, ಆಮೇಲೆ ನವಜಾತ ಶಿಶುವಿನ ರಕ್ಷಣೆ. ಇಂಥ ಸಂದರ್ಭಗಳಲ್ಲಿ ವಾಜಪೇಯಿ ಆರೋಗ್ಯಶ್ರೀ ಅಡಿಯಲ್ಲಿ 1 ವರ್ಷಕ್ಕೆ 1.5 ಲಕ್ಷದಷ್ಟು ಸಹಾಯಧನವನ್ನು ಚಿಕಿತ್ಸೆಗೆ ಸರ್ಕಾರ ಕೊಡುತ್ತೆ. ಅದನ್ನು ಪಡಿಬೇಕಾದ್ರೆ ಟೆಸ್ಟ್ಗಳನ್ನ ಮಾಡಲಿಕ್ಕೆ ಹಣವನ್ನು ಅವರೇ ಹಾಕ್ಕೊಳ್ಬೇಕು. ಒಂದು ವೇಳೆ ಟೆಸ್ಟ್ ಮಾಡಿ ಇದು ಚಿಕಿತ್ಸೆಗೆ ಎಲಿಜಿಬಲ್ ಇದೆ ಅಂತಂದರೆ ಆ ಚಿಕಿತ್ಸೆಗೆ ನಾವು ಯಾರನ್ನು ಕಾಡಬೇಕಪ್ಪ ಅಂದರೆ ತಾಲೂಕು ಆಸ್ಪತ್ರೆ, ಪ್ರತಿ ಆಸ್ಪತ್ರೆಗಳಲ್ಲೂ ಕೂಡ ಒಬ್ಬರು ವಾಜಪೇಯಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇದು BPL ಕುಟುಂಬಕ್ಕೆ. ಅದೇ ಥರ APL ಕುಟುಂಬಕ್ಕೂ ಕೂಡ ಈ ಸಹಾಯಧನ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇಂಥ ಸಂದರ್ಭಗಳು ಬಂದಾಗ ಆದಷ್ಟು ಬೇಗ ನೀವು ಚಿಕಿತ್ಸೆಗೆ ಹಿಂದೇಟು ಹಾಕಬೇಡಿ. ಮುಕ್ತವಾಗಿ ಸಮಸ್ಯೆಗಳನ್ನು ಆರೋಗ್ಯ ಇಲಾಖೆಯವರ ಹತ್ರ ಹಂಚ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಮಾರಣಾಂತಿಕ ಸಮಸ್ಯೆಗಳಿಂದ ಪಾರಾಗ್ಬೋದು.